ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಈ ಪೊಲಿಟಿಕಲ್ ಕಾರ್ನರ್ ವಿಶೇಷ ಬುಲೆಟಿನ್ ಅಲ್ಲಿ ನೋಡ್ತಾ ಹೋಗೋಣ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂತೂ ಇಂತೂ ಆಯ್ತು. ಬಟ್ ಈಗ ಖ್ಯಾತೆ ಇದೆಯಲ್ಲ, ಅದು ಇನ್ನೂ ಕೂಡ ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸ್ಥಾನ ವಂಚಿತರ ಬೆಂಕಿ ಬಂಡಾಯ ಭುಗಿಲೆದ್ದಿದೆ. ಪ್ರಮಾಣ ವಚನ ಸ್ವೀಕರಿಸಿ 3 ದಿನ ಆದ್ರೂ ಕೂಡ ಈ ಬಂಡಾಯದ ಬಿಸಿ ಇನ್ನೂ ಕೂಡ ತಣ್ಣಗಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಸಚಿವ ಸ್ಥಾನ ವಂಚಿತರ ಬೆಂಕಿ ಬಂಡಾಯ ಭುಗಿಲೆದ್ದಿದೆ. ಪ್ರಮಾಣ ವಚನ ಸ್ವೀಕರಿಸಿ 3 ದಿನ ಆದ್ರೂ ಕೂಡ ಬಂಡಾಯ ಇನ್ನೂ ಮುಗಿತಾ ಇಲ್ಲ. ಬಂಡಾಯದ ಮಧ್ಯೆ ಖಾತೆಗಳಿಗೆ ಖ್ಯಾತೆ ಶುರುವಾಗಿದೆ. ಯಾರಿಗೆ ಯಾವ್ದು ಕೊಡಬೇಕು, ಏನು ಎತ್ತ, ಯಾವ ಇಲಾಖೆಗೆ ಯಾರು ಪಟ್ಟು ಹಿಡಿದಿದ್ದಾರೆ, ಯಾರಿಗೆ ಯಾರ್ಯಾರ ಲಾಭಿ ಮಾಡ್ತಾ ಇದ್ದಾರೆ, ಖಾತೆಯಲ್ಲೂ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ಲಾಗತ್ತಾ, ಅಸಲಿಗೆ ಖ್ಯಾತೆ ತೆಗಿತಾ ಇರೋದಾದ್ರೂ ಯಾರು, ಈ ತರದೆಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. 20 ಸಚಿವರಿಗೆ ಸಿಗುವಂತ ಖಾತೆಗಳ ಮೆಗಾ ಎಕ್ಸ್ಕ್ಲೂಸಿವ್ ಪಟ್ಟಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಖ್ಯಾತೆಯ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಪೊಲಿಟಿಕಲ್ ಕಾರ್ನರ್ ನಲ್ಲಿ ನಾವು ನಿಮ್ಮ ಮುಂದಿಡ್ತೀವಿ. ಹಾಗಾದ್ರೆ ಇರುವಂತಹ 20 ಸ್ಥಾನಗಳನ್ನ ಹಾಗೋ ಹೀಗೋ ಭರ್ತಿ ಮಾಡಿದ್ದಾಯ್ತು. ಬಟ್ ಈಗ ಖ್ಯಾತೆ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಪಟ್ಟಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಹಾಗಾದ್ರೆ ಸಂಭಾವ್ಯ ಖಾತೆ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪಿ ನರೇಂದ್ರ ಸ್ವಾಮಿ ಅವರು ಸಮಾಜ ಕಲ್ಯಾಣ ಅಥವಾ ಆಹಾರ ಇಲಾಖೆಯ ಜವಾಬ್ದಾರಿಯನ್ನ ಅವರಿಗೆ ನೀಡಲಾಗತ್ತೆ. ಈಗ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು, ಅದರಲ್ಲಿ ಯಾವ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಂತೇಳಿ. ಸೊ ಮೊದಲಿಗೆ ಪಿ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಪ್ರಭು ಮೊನ್ನೆ ತುಂಬಿರುವಂಥದ್ದು 19 ಸ್ಥಾನಗಳು, 19 ಸ್ಥಾನಗಳು, ಒಂದು ಮಹಿಳಾ ಸ್ಥಾನ ಇನ್ನೂ ಫುಲ್ಫಿಲ್ ಮಾಡಿಲ್ಲ, ಅದು ಹಾಗೆ ಉಳಿದಿದೆ ಕಾರಣಾಂತರಗಳಿಂದ. ನಾವು 20 ಅಂತ ಯಾಕೆ ಆಗ್ತಿದ್ವಿ ಅಂತ ಹೇಳಿದ್ರೆ, ಒಬ್ಬ ಹಿರಿಯ ಸಚಿವರು ಖಾತೆ ಬದಲಾವಣೆಗೆ ಪಟ್ಟಿಡಿದ್ದಾರೆ, ಅವರನ್ನು ಸೇರಿ 20 ಅಂತ. ಅದಕ್ಕೆ ನಮ್ಮ ವೀಕ್ಷಕರಿಗೆ ಕನ್ಫ್ಯೂಸ್ ಆಗೋದು ಬೇಡ, ಏನಪ್ಪ 20 ಇನ್ನೂ ಒಂದು ಬಾಕಿ ಇದೆ, ಇವರೇನು 20 ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮೊನ್ನೆ ತುಂಬಿರೋದು 19, ಒಬ್ಬ ಹಿರಿಯ ಸಚಿವರು ಖಾತೆ ಬದಲಾವಣೆಗೆ ಪಟ್ಟಿಡಿದ್ದಾರೆ, ಅವರನ್ನು ಸೇರಿ ನಾವು 20 ಇಲಾಖೆಗಳ ಬಗ್ಗೆ ಹೇಳ್ತಾ ಇರುವಂಥದ್ದು. ಮೊದಲನೇದಾಗಿ ಸಮಾಜ ಕಲ್ಯಾಣ ಅಥವಾ ಆಹಾರ ಇಲಾಖೆ ಇವ್ರಿಗೆ ಸಿಗ್ಬೋದು ಅಂತ. ಇವರು ಬೇಡಿಕೆ ಇಟ್ಟಿರೋದು ಸಮಾಜ ಕಲ್ಯಾಣ ಇಲಾಖೆ ಮೇಲೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶಿಫಾರಸ್ಸಿನ ಮೇರೆಗೆ ಇವ್ರಿಗೆ ಸಚಿವ ಸ್ಥಾನ ಈ ಬಾರಿ ಸಿಕ್ಕಿರೋದು. ಈ ಹಿಂದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರಾಗಿದ್ದರು, ಮಳವಳ್ಳಿಯ ಶಾಸಕರು, 3 ಬಾರಿ ಮಳವಳ್ಳಿಯ ಶಾಸಕರು. ಈ ಬಾರಿ ಕಳೆದ ಬಾರಿ ಮಹದೇವಪ್ಪ ಅವರು ಇಲಾಖೆಯನ್ನು ನಿಭಾಯಿಸಿದ್ರು. ಈ ಬಾರಿ ನನಗೆ ಆ ಖಾತೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವ್ರ ಮುಂದೆ ಅವರು ಕೂಡ ಇಟ್ಟಿದ್ದಾರೆ. ಆದರೆ ಇದಕ್ಕಿಂತ ಮೊದಲು ಎಡಗೈ ಮತ್ತೆ ಬಲಗೈ ಕಂಪೇರ್ ಮಾಡಿದಾಗ ಅತ್ಯಂತ ಹಿರಿಯರಾಗಿರೋದು ಈಗ ಸಂಪುಟದಲ್ಲಿ KH ಮುನಿಯಪ್ಪ ಈಗ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ದಾರೆ, ಆಹಾರ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ನನಗೆ ಈ ಇಲಾಖೆ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಿ ಅನ್ನುವಂಥ ಒಂದು ಪಟ್ಟ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆನೂ ಕೂಡ ಮಾತನಾಡಿದ್ದಾರೆ. ಎಡಗೈ ಸಮುದಾಯಕ್ಕೆ ಯಾಕೆ ಕೊಡ್ತಿಲ್ಲ ಅಂತ. ಬಲಗೈ ಸಮುದಾಯ ಮಹದೇವಪ್ಪ ಅವರು ಕಳೆದ 3 ವರ್ಷಗಳಿಂದ ಅವರೇ ಇದ್ದರು, ಈಗ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು. ಇದು ಒಳ್ಳೆಯ ಇಲಾಖೆ, ಪ್ರತಿ ಆ ಸಮಾಜವನ್ನು ಭಾಳಷ್ಟು ಹತ್ತಿರಕ್ಕೆ ರೀಚ್ ಆಗುವಂಥ ಒಂದು ಇಲಾಖೆ. ಹೀಗಾಗಿ ಈ ಇಲಾಖೆಗೆ ಒಂದು ಕಡೆ ನರೇಂದ್ರ ಸ್ವಾಮಿನೂ ಕೇಳ್ತಾರೆ, ಮತ್ತೊಂದು ಕಡೆ KH ಮುನಿಯಪ್ಪ ಅವರು ಕೂಡ ಕೇಳ್ತಾರೆ. ಅಂತಿಮವಾಗಿ ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದು ಯಾಕಂತಂದ್ರೆ ಹೇಳಿ ಕೇಳಿ ಸರ್ ಹೇಳ್ತಾ ಇದ್ದಾಗೆ ಸಮಾಜ ಕಲ್ಯಾಣ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಇಂಥದ್ದೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅದರಲ್ಲೂ ದಲಿತ ಬಲಗೈ ಸಮುದಾಯ ಈ ಹಿಂದೆ ಮಹದೇವಪ್ಪ ಅವರ ಬಳಿ ಇತ್ತಲ್ಲ ಈ ಇಲಾಖೆ ಏನಿದೆ, ಅದನ್ನ ನಮಗೆ ಕೊಡಬೇಕು, ನನಗೆ ಬೇಕು ಅಂತೇಳಿ. ಯಾಕಂತಂದ್ರೆ ಮೊದಲ ಬಾರಿಗೆ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಕೂಡ ಸಹಜವಾಗಿ ಸಾಕಷ್ಟು ಮಂದಿ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ರು. ಅದರ ಎಕ್ಸಾಂಪಲ್ ನಮ್ಮ ಮುಂದೆನೇ ಇದೆ. KH ಮುನಿಯಪ್ಪ ಅವರು, ಅದ್ರ ಜೊತೆಗೆ ಹೀಗೆ ಸಾಲ್ ನಾಯಕರು ಕೂಡ ತಮಗೆ ಇಂಥದ್ದೇ ಖಾತೆ ಬೇಕು, ಬಿಕಾಸ್ ನಮಗೆ ಆ ಖಾತೆ ಕೊಟ್ರೆ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅನ್ನುವಂತ ಲೆಕ್ಕಾಚಾರ. ಸೊ ಅದರ ಆಧಾರದ ಮೇಲೆ
ಪಿ ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಅಥವಾ ಆಹಾರ ಇಲಾಖೆ ಸಿಗಬಹುದು ಅಂತ ಮುನಿಯಪ್ಪ ಅವ್ರಿಗೆ ಸಮಾಜ ಕಲ್ಯಾಣ ಕೊಟ್ರೆ ಇವರಿಗೆ ಆಹಾರ ಅವ್ರ ಬಳಿ ಇರೋದು ಇವ್ರಿಗೆ ಕೊಡಬಹುದು. ಅದ್ಲು ಬದ್ಲು ಆಗತ್ತೆ ಅಲ್ಲಿಗೆ. ಸೊ ಇನ್ನ ಎರಡನೇ ಪಟ್ಟಿಲಿರುವಂತ ಎರಡನೇ ಹೆಸರು ನೋಡ್ತಾ ಹೋಗೋಣ. ಬಸವರಾಜ ರಾಯರೆಡ್ಡಿ ಅವರು ಕಾನೂನು ಅಥವಾ ಪ್ರವಾಸೋದ್ಯಮ ಈ ಒಂದು ಖಾತೆಯ ಜವಾಬ್ದಾರಿ ಇವರಿಗೆ ನೀಡಬಹುದು. ಇನ್ನ ಲಿಂಗಾಯತ ರೆಡ್ಡಿ ಸಮುದಾಯಕ್ಕೆ ಸೇರಿದಂತವರು ಕಾಂಗ್ರೆಸ್ ಶಾಸಕರಲ್ಲಿ ಅತಿ ಬುದ್ಧಿವಂತ ಶಾಸಕ ಅಂತ ಕೂಡ ರಾಯರೆಡ್ಡಿ ಅವ್ರನ್ನ ಕರೀತಾರೆ. ಯಾಕಂತಂದ್ರೆ ಉತ್ತಮವಾದಂತ ಸಂಸದೀಯ ಪಟು ಅವರು, ಅದರಲ್ಲೂ ಕಾನೂನು ಪಂಡಿತ. 7 ಬಾರಿ ಅವರು ಗೆಲುವನ್ನ ದಾಖಲಿಸಿದ್ದಾರೆ. ಸುದೀರ್ಘವಾದಂತ ಅನುಭವ ಕೂಡ ಇವರಿಗಿದೆ. ಸೊ ಹಾಗಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರವನ್ನ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್, ಇದು ಯಾವ ಕ್ರೈಟೀರಿಯಾ ಮೇಲೆ ಡಿಸೈಡ್ ಮಾಡಿರಬಹುದು ಅಂತ? ಇಲ್ಲ, ನಾವ್ ಹೇಳಿರುವಂತಹ ಅಂಶಗಳಲ್ಲಿ ಎಲ್ಲವೂ ಕೂಡ ರಾಯರೆಡ್ಡಿ ಅವ್ರಿಗೆ ಅನ್ವಯಿಸುತ್ತೆ. ಒಂದು ಅತ್ಯಂತ ಹಿರಿಯ ರಾಜಕಾರಣಿ, ಮತ್ತೊಂದು ಏನಂತ ಹೇಳಿದ್ರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದರಲ್ಲೂ ವಿಧಾನಸಭೆಯ ನಡವಳಿಕೆಗಳು, ವಿಧಾನ ಪರಿಷತ್ನ ನಡವಳಿಕೆಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಅರ್ಥಕೊಂಡಿರುವಂಥವ್ರು. ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಈ ಬಾರಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಜೊತೆಗೆ ಏನಂತ ಹೇಳಿದ್ರೆ ಈ ಕಾನೂನು ಮತ್ತು ಸಂಸದೀಯ ಸಚಿವರು ಯಾವಾಗಲೂ ಕೂಡ ಸುದ್ದಿಯಲ್ಲಿರ್ತಾರೆ. ಯಾಕಂದರೆ ಯಾವುದೇ ಒಂದು ಬಿಲ್ ಬರಬೇಕಂದ್ರೂ ಕೂಡ ಇವ್ರ ಥ್ರೂನೇ ಬರಬೇಕು. ಇವ್ರ ಇಲಾಖೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಆ ಬಿಲ್ಲನ್ನು ತರೋದಕ್ಕೆ ಅವಕಾಶಗಳಿರುವಂಥದ್ದು. ಹೀಗಾಗಿ ಈ ಹಿಂದೆ ಎಚ್ ಕೆ ಪಾಟೀಲರು ಭಾಳಷ್ಟು ಅನುಭವಿಗಳಾಗಿದ್ದರು. ಈ ಬಾರಿ ಅವರು ಸಚಿವರಾಗಿಲ್ಲ. ಅವ್ರ ಬಳಿ ಇದ್ದಂತಹ ಆ ಖಾತೆಯನ್ನು ಇವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಲಾ ಡಿಪಾರ್ಟ್ಮೆಂಟ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯನ್ನು ನಿಭಾಯಿಸುವಂಥವ್ರು ಹೆಂಗಿರ್ಬೇಕಂದ್ರೆ ಒಂದು ರೀತಿ ಕನ್ಫ್ಯೂಷನ್ ಮಾಡಬೇಕು, ಇಲ್ಲ ಕನ್ವಿನ್ಸ್ ಮಾಡಬೇಕು. ಮೊದಲು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಕನ್ವಿನ್ಸ್ ಆಗಿಲ್ಲ ಶಾಸಕರು ಅಂತ ಹೇಳಿದ್ರು, ವಿರೋಧ ಪಕ್ಷದ ಶಾಸಕರು, ಅವರನ್ನು ಕನ್ಫ್ಯೂಸ್ ಮಾಡುವಷ್ಟು ಶಕ್ತಿ ಇರಬೇಕು. ಹಿಂದೆ ಹಲವರು ಅದರಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಈಗ ಆ ಜವಾಬ್ದಾರಿ ಬಹುತೇಕ ರಾಯರೆಡ್ಡಿ ಕೊಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಅದೇನಾದರೂ ಕೊಟ್ಟರೆ ರಾಯರೆಡ್ಡಿ ಅವರು ಉತ್ತಮ ಸಂಸದೀಯ ಪಟು, ಅದರಲ್ಲಿ ಸಕ್ಸಸ್ ಆಗ್ತಾರೆ ಅಂತ. ಭಾಳಷ್ಟು ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿ ಹೋಗಿದ್ರು. 7 ಬಾರಿ ಶಾಸಕರಾಗಿ ಕೆಲಸ ಮಾಡಿರುವಂಥ ಒಂದು ಅನುಭವ. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರಿಗೆ ಆರ್ಥಿಕ ಸಲಹೆಗಾರರಾಗಿಯೂ ಕೂಡ ಕೆಲಸ ಮಾಡಿದರು. ಈ ಎಲ್ಲದರ ಅನುಭವ ಇವ್ರಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಕೊಟ್ಟರೆ ಸಹಜವಾಗಿ ಕಾಂಗ್ರೆಸ್ಗೂ ಅದು ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ. ಓಕೆ, ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಅಲ್ಲಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಒಂದು ಖಾತೆಯ ಜವಾಬ್ದಾರಿಯನ್ನು ನೀಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.